ಹಲೋ ಎವ್ರಿವನ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. KCET 2026 ಆನ್ಲೈನ್ ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡಬೇಕು ಮಿಸ್ಟೇಕ್ ಮಾಡಲಾರ್ದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನಮ್ಮ ಗ್ರೂಪಲ್ಲಿ ಸಾಲ್ವ್ ಮಾಡ್ತೀನಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಚೆಕ್ಔಟ್. ಹಾಗೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನೀವು KE ಆಫೀಸಿಯಲ್ ವೆಬ್ಸೈಟಲ್ಲಿ ಹೋಮ್ ಪೇಜಲ್ಲಿ ಬರ್ತೀರಾ. ಇಲ್ಲಿ UGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್, ಎಂಟರ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ವೆರಿಫಿಕೇಶನ್ ಅಂತ ಇದೆ. ಇದು ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ಮೇಲೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಅದಕ್ಕಂತಾನೆ ಇಲ್ಲಿ ಕೆಳಗಡೆ ನಿಮಗೆ ಹೊಸ ಬಳಕೆದಾರ ಅಥವಾ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEAB ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿದರೆ, ನೀವು SSLC ಈ ಬೋರ್ಡಿಂದ ಏನಾದರೂ ಕಂಪ್ಲೀಟ್ ಮಾಡಿದರೆ ಹೌದು ಅಂತ ಕೊಡಿ. ಇಲ್ಲ ಅಂದರೆ ನೀವು CBSE ಅಥವಾ ಏನಾದರೂ ಬೇರೆ ಇದ್ದರೆ ಇಲ್ಲ ಅಂತ ಕೊಟ್ಟು ಅವಾಗ ನೀವು ಮತ್ತೆ ಅಪ್ಲಿಕೇಶನ್ ಸೇಮ್ ಇರುತ್ತೆ, ಬಟ್ ಪ್ರೊಸೆಸ್ ಚೇಂಜ್ ಇರುತ್ತೆ. ಸ್ವಲ್ಪ ಡೀಟೇಲ್ಸ್ ನೀವು ಆ್ಯಡ್ ಮಾಡಬೇಕಾಗುತ್ತೆ, ನಿಮ್ಮದು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಎಲ್ಲ. ಸೊ ಇಲ್ಲಿ ಹೌದು ಅಂತ ಕೊಟ್ಟರೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ SSLC ಹಾಲ್ ಟಿಕೆಟ್ ನಂಬರ್ ಇರುತ್ತಲ್ಲ, ಆ ನಂಬರ್ನ ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ವೆರಿಫೈ ಬಟನ್ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಮೇಲೆ ನಿಮ್ಮದು SSLC ಬ್ಯಾಕ್ಗ್ರೌಂಡ್ ಏನಿರುತ್ತೆ ಎಲ್ಲ ಡೀಟೇಲ್ಸ್, ನೇಮ್ ಎಲ್ಲವೂ ಡೀಟೇಲ್ಸ್ನ ಅದು ಫೆಚ್ ಮಾಡುತ್ತೆ. ಇಲ್ಲಿ ಫಸ್ಟ್ ಒನ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಆ ನೇಮ್ ಇಲ್ಲಿ ಬರುತ್ತೆ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಇಲ್ಲಿ ಕೆಳಗಡೆ ನಿಮ್ಮ ಜೆಂಡರ್ ಬರುತ್ತೆ, ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಬರುತ್ತೆ, ನಿಮ್ಮ ತಾಯಿ ಹೆಸರು ಇಲ್ಲಿ ಬರುತ್ತೆ, ಮೇಲೆ ತಂದೆ ಹೆಸರು ಬರುತ್ತೆ. ಆಮೇಲೆ ಇಲ್ಲಿ ಎಂಟರ್ ಸ್ಯಾಟ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಸ್ಕೂಲಲ್ಲಿ ಒಂದು ಸ್ಯಾಟ್ಸ್ ನಂಬರ್ ಅಂತ ಇರುತ್ತೆ, ಆ ನಂಬರ್ನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಬಟ್ ನೀವು ಯಾವುದೇ ಕಾರಣಕ್ಕೂ ಮುಂದೆ ಪ್ರಾಬ್ಲಮ್ ಆಗಬಾರ್ದಂದ್ರೆ ಇವಾಗಲೇ ಸ್ಯಾಟ್ಸ್ ನಂಬರ್ನ ಎಂಟ್ರ್ ಮಾಡಿ. ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ. ಸ್ಯಾಟ್ಸ್ ನಂಬರ್ ಎಂಟ್ರ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಕೇಳಿದ್ದಾರೆ. ನೀವು 3 ಮೆಥಡಲ್ಲಿ ಇಲ್ಲಿ ಲಾಗಿನ್ ಆಗ್ಬೋದು. ಫಸ್ಟ್ ಒನ್ ರಿಜಿಸ್ಟರ್ ಥ್ರೂ ಆಧಾರ್ ನಂಬರ್ ಇರುತ್ತಲ್ಲ, ಆಧಾರ್ ನಂಬರ್ಗೆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, ಅದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಲ್ಲಾಂದರೆ ರಿಜಿಸ್ಟರ್ ಥ್ರೂ ಡಿಜಿಲಾಕರ್ ಅಂತ ಅಪ್ಲಿಕೇಶನ್ ಇರುತ್ತೆ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಆ್ಯಡ್ ಮಾಡಿದರೆ ಅದರಿಂದ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಲ್ಲಾಂದರೆ ರಿಜಿಸ್ಟರ್ ಬೈ ವಿಸಿಟಿಂಗ್ KEಗೆ ನೀವು ವಿಸಿಟ್ ಮಾಡಿ ಅಲ್ಲೂ ಕೂಡ ನೀವು ಆ ರೀತಿ ಲಾಗಿನ್ ಆಗ್ಬೋದು. ಸೊ ಬೆಟರ್ ಆಧಾರ್ ಥ್ರೂ ನೀವು ರಿಜಿಸ್ಟರ್ ಆಗಿ. ಇಲ್ಲಿ ಫಸ್ಟ್ ಒನ್ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತಲ್ಲ, ಅದು ಫಸ್ಟ್ ಒನ್ ಚೂಸ್ ಮಾಡಬೇಕು. ಫಸ್ಟ್ ಒನ್ ಚೂಸ್ ಮಾಡಿ. ಇಲ್ಲಿ ಏನು ಎನೇಬಲ್ ಆಗಿದೆಯಲ್ವಾ ರಿಜಿಸ್ಟರ್ ಥ್ರೂ ಆಧಾರ್ ಅಂತ, ಅದ್ರ ಮೇಲೆ ಟಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕನ್ಸೆಂಟ್ ಕೇಳುತ್ತೆ, ಯಾಕಂದರೆ ನೀವು ಆಧಾರ್ ನಂಬರ್ನ ಕೊಡ್ತಾ ಇರ್ತೀರಲ್ವ, ಸೊ ಅದಕ್ಕೆ ಇಲ್ಲಿ ಮೇಲೆ ಟಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಆಧಾರ್ ನಂಬರ್ನ ಎಂಟ್ರ್ ಮಾಡಿದ್ದೀನಿ. ಎಂಟ್ರ್ ಮಾಡಿ ತಕ್ಷಣ ಇಲ್ಲಿ ಕೆಳಗಡೆ OTP ಅಂತ ಸೆಲೆಕ್ಟ್ ಮಾಡಬೇಕು. ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಜನರೇಟ್ OTP ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಜನರೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಸೆಂಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ, ಪಾಪಪ್ ಬರುತ್ತೆ. ಅದನ್ನು ಓಕೆ ಅಂತ ಕೊಟ್ಬಿಟ್ಟು ನೆಕ್ಸ್ಟು ನಿಮಗೆ OTP ಬಂದಿರುತ್ತಲ್ಲ, ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಿಮಗೆ OTP ಬರಲೇ ಇಲ್ಲ ಅಂದರೆ ಇಲ್ಲಿ ರೀಸೆಂಟ್ OTP ಇನ್ ಸೆಕೆಂಡ್ಸ್ ಅಂತ ಒಂದು ಸೆಕೆಂಡ್ ಇರುತ್ತೆ, ಅಷ್ಟು ಸೆಕೆಂಡ್ ಆದಮೇಲೆ ನೀವು ಮತ್ತೆ ರೀಸೆಂಟ್ ಮಾಡ್ಬೋದು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಬರುತ್ತೆ. ಇಲ್ಲಿ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್, ನಿಮ್ಮ ಕ್ವಾಲಿಫಿಕೇಷನ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡ್ ಅಂತ ಸೈನ್ಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ರಾಷ್ಟ್ರೀಯತೆಯನ್ನು ಸೆಲೆಕ್ಟ್ ಮಾಡಿ, ಇಂಡಿಯನ್ ಅಂತ. ಇಲ್ಲಿ ನಿಮ್ಮ ಇಮೇಲ್ ಹಾಗೂ ಮೊಬೈಲ್ ಸಂಖ್ಯೆನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಯಾಕಂದರೆ ಎಲ್ಲ ನೋಟಿಫಿಕೇಷನ್ ಇರ್ಬೋದು, ಯಾವುದೇ ರೀತಿಯ ಡೀಟೇಲ್ಸ್ ಎಲ್ಲ ಇಮೇಲ್ ಅಥವಾ ಮೊಬೈಲ್ ನಂಬರ್ಗೆ ನಿಮಗೆ ವಾಟ್ಸಪ್ ಥ್ರೂ ಕಳಿಸ್ತಾರೆ ಅಥವಾ ನಾರ್ಮಲ್ ಮೆಸೇಜ್ ಅಥವಾ ಇಮೇಲ್ ಮಾಡ್ತಾರೆ. ಅದಕ್ಕೆ ಸರಿಯಾದ ನಂಬರ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ. ನಿಮ್ಮ ಇಮೇಲ್ ID ಎಂಟರ್ ಮಾಡಿ, ಮತ್ತು ಇಮೇಲ್ ID ಕೂಡ ಒಂದು OTP ಹೋಗುತ್ತೆ. ಅದೇ ರೀತಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ, ಮೊಬೈಲ್ ನಂಬರ್ಗೂ ಕೂಡ ಒಂದು OTP ಹೋಗುತ್ತೆ. ಎರಡು OTPನ ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ OTP ಏನಿರುತ್ತೆ ಅದು ವಾಟ್ಸಪ್ಗೆ ಹೋಗುತ್ತೆ. ಇಮೇಲ್ ಡೈರೆಕ್ಟ್ ಇಮೇಲ್ ಹೋಗುತ್ತೆ. ಮೊಬೈಲ್ದು ಅದು ನಾರ್ಮಲ್ ಮೆಸೇಜ್ ಬರೋಲ್ಲ, ನಿಮಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಅದನ್ನು ವಾಟ್ಸಪ್ಪಲ್ಲಿ ಬಂದಿರೋಂಥ OTPನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ರೀತಿ ಇಮೇಲ್ ID ಕೂಡ ವೆರಿಫೈ ಸಕ್ಸಸ್ಫುಲಿ ಅಂತ ಮೇಲೆ ಪಾಪಪ್ ಬಂದಿರುತ್ತೆ.
ನೆಕ್ಸ್ಟ್ ಒನ್ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ 8 ಕನಿಷ್ಠ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರುವಂಥ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಒಂದು ಅಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸೊ ಟೋಟಲ್ 8ಕ್ಕಿಂತ ಜಾಸ್ತಿ ನೀವು ಸೆಲೆಕ್ಟ್ ಮಾಡಿ 2 ರೀತಿ ಫಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಬೇಕು. ಫಸ್ಟ್ ಒಂದು ಎಂಟ್ರ್ ಮಾಡಿ, ಅದಾದಮೇಲೆ ಕನ್ಫರ್ಮ್ ಮಾಡಿ ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ 2 ಪಾಸ್ವರ್ಡ್ ಮ್ಯಾಚ್ ಆದರೆ ಈ ರೀತಿ ಬರುತ್ತೆ, ಡಾಟ್ ಜಾಸ್ತಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫೋಟೋ JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಅದು 50 KB ಕಡಿಮೆ ಇರಬೇಕಾಗುತ್ತೆ. JPG ಅಥವಾ PNG 50 KB ಕಡಿಮೆ ಇರಬೇಕು. ಜಾಸ್ತಿ ಇದ್ದರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ. ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ. ಅಲ್ಲಿ ಫೈಲಲ್ಲಿ ನಿಮ್ಮ ಫೋಟೋ ಯಾವುದಿರುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡಿ. ಫೋಟೋನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಫೋಟೋ ಸೆಲೆಕ್ಟೆಡ್ ಯಾವ ಫಾರ್ಮೆಟಲ್ಲಿರೋ ಅಂತ ಬರುತ್ತೆ. ಒಂದು ವೇಳೆ ಅದು 50 KB ಜಾಸ್ತಿ ಇದ್ದರೆ ಎರರ್ ಬರುತ್ತೆ. ಅದಕ್ಕಿಂತ ಕಡಿಮೆ ಅಪ್ಲೋಡ್ ಮಾಡಿ ಅಂತ ನಿಮಗೆ ಅಲ್ಲಿ ಹೇಳುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಕ್ಯಾಪ್ಚರ್ ಟೆಕ್ಸ್ಟ್ ಇರುತ್ತೆ. ಇಲ್ಲಿ ನಂಬರ್ ಏನಿರುತ್ತೆ ಈ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿದ ತಕ್ಷಣ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ನೀವು ಪಾಸ್ವರ್ಡ್ ಯಾವುದು ಕ್ರಿಯೇಟ್ ಮಾಡಿರ್ತೀರೋ ಅದೇ ಪಾಸ್ವರ್ಡ್ ಇರುತ್ತೆ. ಅದನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ ಮುಂದೆ ಲಾಗಿನ್ ಆಗುವಾಗ. ಸೊ ಓಕೆ ಅಂತ ಕೊಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ಗೆ, ನಿಮ್ಮ ವಾಟ್ಸಪ್ಗೆ, ನಿಮ್ಮ ನಾರ್ಮಲ್ ಟೆಕ್ಸ್ಟ್ ಮತ್ತು ವಾಟ್ಸಪ್ ಹಾಗೂ ಮೇಲ್ ಐಡಿಗೆ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದು ಬರುತ್ತೆ. ಯಾವುದೇ ರೀತಿಯ ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ಒನ್ ಅದಾದ ಮೇಲೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಫಸ್ಟ್ ಒಂದು ಬಂದಿತ್ತಲ್ವ ಅಪ್ಲಿಕೇಶನ್ ನಂಬರ್ ಹಾಗೂ ಪಾಸ್ವರ್ಡ್ ಅಂತ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡಿ ಹಾಗೂ ಪಾಸ್ವರ್ಡ್ನ ಎಂಟ್ರ್ ಮಾಡಿ. ನೆಕ್ಸ್ಟ್ ಒನ್ ಅಲ್ಲಿ ಕ್ಯಾಪ್ಚಾ ವೆರಿಫಿಕೇಶನ್ ಇರುತ್ತೆ, ಅದನ್ನು ಎಂಟ್ರ್ ಮಾಡಿದ ತಕ್ಷಣ ಲಾಗಿನ್ ಯೂಸಿಂಗ್ OTP ಅಂತ ಇರುತ್ತೆ, ಅಥವಾ ನೀವು ಫೇಸ್ ಲಾಗಿನ್ ಕೂಡ ಆಗ್ಬೋದು. ಸೊ ಲಾಗಿನ್ ಯೂಸಿಂಗ್ OTP ಅಂತ ಕೊಡಿ. ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತಿರಲ್ವ ಅದಕ್ಕೆ ಒಂದು OTP ಹೋಗುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. OTP ಎಂಟ್ರ್ ಮಾಡಿದ್ರೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ಈ ಡ್ಯಾಶ್ಬೋರ್ಡಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಇಲ್ಲಿ ಪ್ರೀವಿಯಸ್ ಇಯರ್ ಡೇಟಾ. ನೀವೇನಾದರೂ ಪ್ರೀವಿಯಸ್ ಇಯರ್ KCET ಎಕ್ಸಾಮ್ ಅದು ಬರೆದಿದ್ರೆ ಡೀಟೇಲ್ಸ್ ನಿಮ್ಮ KCET ನಂಬರ್ನ ಹಾಕಿದರೆ ಸಾಕು, ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಎಲ್ಲವೂ ಸೇವ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಇದನ್ನು ಈ ರೀತಿ ಕೊಟ್ಟಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಕೋಟಾ ಇದು ನೀವು ಅಪ್ಲಿಕೇಶನ್ ಹಾಕುವಾಗ ಲಾಸ್ಟಲ್ಲಿ ಬರುತ್ತೆ. ಇವಾಗೇನು ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ, ಲಾಸ್ಟಲ್ಲಿ ಇದು ನಿಮಗೆ ಶೋ ಮಾಡ್ತಾರೆ. ಓಕೆ, ಈಗ ಎಡಿಟ್ ಡೀಟೇಲ್ಸ್ ಅಂತ ಇಲ್ಲಿ ಕೊಡಬೇಕು. ಪ್ರೀವಿಯಸ್ ಇಯರ್ ಡೇಟಾ ಎಡಿಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೀವು ಹಿಂದಿನ ವರ್ಷದಲ್ಲಿ CET ಅಥವಾ NEET ನಾಟಾ ಪರೀಕ್ಷೆಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ರೆ ಅಂತ ಕೇಳುತ್ತೆ. ಹೌದು ಇದ್ದರೆ ಹೌದು ಅಂತ ಕೊಟ್ಟು ನೀವು ಮುಂದೆ ನಿಮ್ಮ KCET ಅಥವಾ NEET ಏನು ನಂಬರ್ ಇರುತ್ತಲ್ವ ಅಪ್ಲಿಕೇಶನ್ ನಂಬರೆಲ್ಲ ಡೀಟೇಲ್ಸ್ನ ಎಂಟ್ರ್ ಮಾಡಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಡೇಟಾನ ಫೆಚ್ ಮಾಡಿ ಇಲ್ಲಿ ಪ್ರೀವಿಯಸ್ ಇಯರ್ ಡೇಟಾ ಅಂತ ಕಾಲಮ್ ಇದೆಯಲ್ವ ಈ ಕಾಲಮಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ಬರುತ್ತೆ. ಸೊ ನಾನು ಯಾವುದೇ ರೀತಿ ಹಿಂದೆ ಬರೆದಿಲ್ಲ ಅಂದರೆ ನೋ ಅಂತ ಕೊಟ್ಟು ಅಪ್ಡೇಟ್ ಪ್ರೀವಿಯಸ್ ಇಯರ್ ಡೇಟಾ ಅಂತ ಕೊಡಿ. ಅದು ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ನೆಕ್ಸ್ಟ್ ಬಟನ್ ಬರುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಹೆಸರು, ಇಮೇಲ್ ID, ಇಲ್ಲಿ ವಿಳಾಸನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ವಿಳಾಸನ ಎಂಟ್ರ್ ಮಾಡಿ. ಹಾಗೂ ಇಲ್ಲಿ ತಾಯಿ ಹೆಸರು ಬಂದಿರುತ್ತೆ. ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡಿ, ಪಿನ್ ಕೋಡ್ನ ಹಾಕಿ, ಜಿಲ್ಲೆನ ಸೆಲೆಕ್ಟ್ ಮಾಡಿ. ಜೆಂಡರ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಹಾಗೂ ನೆಕ್ಸ್ಟು ನಿಮ್ಮ ಜೆಂಡರ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಇಲ್ಲಿ ನಿಮ್ಮ ತಾಲೂಕು, ರಾಷ್ಟ್ರೀಯತೆ, ಧರ್ಮ ಯಾವುದು, ರಿಲಿಜನ್ ಯಾವುದನ್ನು ಸೆಲೆಕ್ಟ್ ಮಾಡಿ. ರೆಸಿಡೆಂಟ್ನ ಸೆಲೆಕ್ಟ್ ಮಾಡಿ. ನೀವೇನಾದರೂ ಕ್ರಿಶ್ಚಿಯನ್ ಆಗಿದ್ದರೆ ಅಲ್ಲಿ ಉಪಜಾತಿ ಇರುತ್ತೆ, ಆ ಉಪಜಾತಿನ ಸೆಲೆಕ್ಟ್ ಮಾಡಿ. ಹಾಗೂ ಲಾಸ್ಟಲ್ಲಿ ನೀವು ನಿಮ್ಮ ಮಾತೃಭಾಷೆ ಯಾವುದಿರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಸೆಲೆಕ್ಟ್ ರೆಸಿಡೆಂಟ್ ಕಂಟ್ರಿ ಅಂದರೆ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಆಲ್ರೆಡಿ ತೆಗೆದುಕೊಂಡಿದೆ. ಸೇವ್ ಜನರಲ್ ಡೀಟೇಲ್ಸ್ ಅಂತ ಇಲ್ಲಿ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಬಟನ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಸ್ಟಡಿ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ತೇರ್ಗಡೆಯಾದ ತರಗತಿ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ನೀವು ಯಾವ್ಯಾವ ಶಾಲೆಗಳಲ್ಲಿ ಕಲ್ತಿದ್ದೀರಾ ಆ ಎಲ್ಲ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಮಿನಿಮಮ್ 7 ಇಯರ್ಸ್ ನೀವು ಕರ್ನಾಟಕದಲ್ಲಿ ಕಲ್ತಿರಬೇಕು. ಸೊ ಅದಕ್ಕೆ ಈ ರೂಲ್ ಇರುತ್ತೆ. ಎಲ್ಲ ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಪಾಸ್ಡ್ ಕ್ಲಾಸ್ 1 ಅಂತ ಸೆಲೆಕ್ಟ್ ಮಾಡಿ. ತೇರ್ಗಡೆಯಾದ ವರ್ಷ ಯಾವುದು, ಯಾವ ವರ್ಷದಲ್ಲಿ ಪಾಸ್ ಆಗಿರ್ತಾರೋ 1ನೇ ತರಗತಿ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಬೋರ್ಡ್, ಇಲ್ಲಿ ಸೆಲೆಕ್ಟ್ ಬೋರ್ಡಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಒನ್ ರಾಜ್ಯ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಶೈಕ್ಷಣಿಕ ಜಿಲ್ಲೆ ಸೆಲೆಕ್ಟ್ ಮಾಡಿ. ಹಾಗೂ ಶಾಲೆಯ ಹೆಸರು, ಅಲ್ಲಿ ನಿಮಗೆ ಪಾಪಪ್ಪಲ್ಲಿ ಕೆಲವು ಡ್ರಾಪ್ಡೌನಲ್ಲಿ ಕೆಲವು ಡೀಟೇಲ್ಸ್ ಬರುತ್ತೆ. ನೀವು ಅದನ್ನು ಚೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಮ್ಯಾನ್ಯುವಲ್ ಆಗಿ ಕೂಡ ಎಂಟ್ರ್ ಮಾಡ್ಬೋದು. ಅದಾದ ಮೇಲೆ ನೀವು ಎಂಟರ್ ರಿಜಿಸ್ಟರ್ ನಂಬರ್, ಇದು SSLC ಮತ್ತು ಸೆಕೆಂಡ್ PUCಗೆ ಮಾತ್ರ ಕೇಳುತ್ತೆ, ಮಿಕ್ಕಿದ್ದು ಯಾವುದಕ್ಕೂ ಕೇಳಲ್ಲ. ನೆಕ್ಸ್ಟ್ ಒನ್ ಶಾಲಾ
ಶಾಲಾ ಸ್ಕೂಲ್ ಟೈಪ್ನ ಕೇಳಿ ಅದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಯಾವುದಂತ ಸೆಲೆಕ್ಟ್ ಮಾಡಿ, ಶಾಲಾ ಪ್ರದೇಶ, ಸ್ಕೂಲ್ ಏರಿಯಾ, ರೂರಲ್ ಅಥವಾ ಯಾವುದು ಸಿಟಿ ಇದ್ರೆ ಸಿಟಿ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆನ್ ಸ್ಟಡಿಡ್ ಮೀಡಿಯಮ್, ಯಾವ ಮೀಡಿಯಮಲ್ಲಿ ನೀವು ಕಲ್ತಿದ್ದೀರಾ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲವೂ ಡೀಟೇಲ್ಸ್ನ ಆ್ಯಡ್ ಮಾಡಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಟ್ಟರೆ ಈ ರೀತಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಇಲ್ಲಿ ಪೋಷಕರ ಅಧ್ಯಯನದ ವಿವರಗಳಂತ ಕೊಟ್ಟಿದ್ದಾರೆ. ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಕರ್ನಾಟಕದಲ್ಲಿ 7 ವರ್ಷ ಕಲ್ತಿದ್ರೆ ನೀವು ಈ ಡೀಟೇಲ್ಸ್ನ ಆ್ಯಡ್ ಮಾಡ್ಬೋದು. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ನೀವು 1ನೇ ತರಗತಿ 7 ವರ್ಷ ನೀವು ಕರ್ನಾಟಕದಲ್ಲಿ ಕಲ್ತೇ ಇಲ್ಲ, ಬೇರೆ ರಾಜ್ಯದವ್ರು ಇರ್ತಾರೆ, ಆದರೆ ನಿಮ್ಮ ತಾಯಿ ಇಲ್ಲಿಯವರು ಇರ್ತಾರೆ, ಅವರು ಕರ್ನಾಟಕದಲ್ಲಿ 7 ವರ್ಷ ಸ್ಟಡಿ ಮಾಡಿರ್ತಾರೆ, ಆವಾಗ ಈ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ನೀವು ನಿಮ್ಮ ತಂದೆ ಅಥವಾ ತಾಯಿ 7 ವರ್ಷ ಕಲ್ತಿದ್ರೆ ನೀವು ಡೀಟೇಲ್ಸ್ನ ಆ್ಯಡ್ ಮಾಡಿ, ಯಾವುದೇ ಮುಂದೆ ತೊಂದರೆ ಆಗಲ್ಲ. ಸೊ ಇಲ್ಲಿ ಎಸ್ ಅಂತ ಕೊಟ್ಟಾಗ ಯಾರು ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರದು ಕೊಡಿ. ಪಾಸ್ಡ್ ಕ್ಲಾಸ್ ಯಾವುದಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪಾಸ್ಡ್ ಇಯರ್, ಬೋರ್ಡ್ ಯಾವುದು, ಶೈಕ್ಷಣಿಕ ಜಿಲ್ಲೆ ಯಾವುದು, ಹಾಗೂ ಶಾಲೆ ಹೆಸರು ಮತ್ತು ವಿಳಾಸನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಡ್ ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಎಲ್ಲವೂ ಬರುತ್ತೆ ನಿಮಗೆ. ಎಷ್ಟು ನೀವು ಸ್ಟಡಿ ಡೀಟೇಲ್ಸ್ನ ಆ್ಯಡ್ ಮಾಡಿದಾರಲ್ಲ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಮತ್ತೆ ನೀವು 12ನೇ ತರಗತಿವರೆಗೂ ಕೊಟ್ಟಿದ್ರು ಅದು ಕೂಡ ಇಲ್ಲಿ ಬರುತ್ತೆ. ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮುಂದೆ ಕ್ಲಾಸ್ ತಗೊಳುತ್ತೆ. ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ನೀವು ಮಿನಿಮಮ್ 7 ಇಯರ್ಸ್ ಕಲ್ತಿರ್ಬೇಕಂತ, ಕರ್ನಾಟಕದಲ್ಲಿ ಕಲ್ತಿರ್ಬೇಕಂತ ಅವರು ಕ್ರೈಟೇರಿಯಾ ಇರುತ್ತೆ. ಅದಕ್ಕೆ ಇಲ್ಲಿ ಪಾಸ್ ಆಗುತ್ತೆ, ಯಾಕಂದರೆ 7 ಇಯರ್ಸ್ ಆಗಿದೆ. ಸೊ ಇಲ್ಲಿ ನಿಮ್ಮ ಮದರ್ ಟಂಗ್ ಆಗಿರ್ಬೋದು, ಇಂಡಿಯಾ ಮತ್ತು ರಿಲಿಜಿಯನ್ ಯಾವುದು, ಸ್ಟೇಟ್ ಯಾವುದು, ಎಲ್ಲವೂ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಹಾಗೂ ಟೋಟಲ್ ಕ್ಯಾಂಡಿಡೇಟ್ಸ್ ಇಯರ್ ಸ್ಟಡಿಡ್ ಇನ್ ಕರ್ನಾಟಕ, ಎಷ್ಟು ವರ್ಷ ಕನ್ನಡದಲ್ಲಿ 12 ವರ್ಷ ಕಲ್ತಿದ್ದೀನಿ, ಅದಕ್ಕೆ ಇಲ್ಲಿ 12 ಅಂತ ಬಂದಿರುತ್ತೆ. ನೆಕ್ಸ್ಟ್ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ ಕೂಡ ಇಲ್ಲಿ ಬಂದಿರುತ್ತೆ. ಕ್ಲಾಸ್ ಎ ಅಂದರೆ ಇದು ಮಿನಿಮಮ್ 7 ಇಯರ್ಸ್ ಕಲ್ತಿರೋ ಕಾರಣದಿಂದ ಕ್ಲಾಸ್ ಎ. ಸೊ ನಾನು ಇಲ್ಲಿ ಮದರ್ ಅಥವಾ ಫಾದರ್ ಸ್ಟಡಿ ಡೀಟೇಲ್ಸ್ನ ಆ್ಯಡ್ ಮಾಡಿಲ್ಲ, ನೀವು ಆ್ಯಡ್ ಮಾಡಿದಾಗ ಅದು ಕೂಡ ಇಲ್ಲಿ ಶೋ ಆಗುತ್ತೆ, ಎಷ್ಟು ವರ್ಷ ಅವರು ಇಲ್ಲಿ ಕಲ್ತಿದ್ದಾರೆ ಅಂತ. ಓಕೆ, ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಪಾಪಪ್ ಬರುತ್ತೆ, ಸಕ್ಸಸ್ಫುಲಿ ಅಂತ. ಓಕೆ ಕೊಟ್ಟು ನೆಕ್ಸ್ಟ್ ಅಂತ ಮತ್ತೆ ಬಟನ್ ಬರುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ರಿಸರ್ವೇಷನ್ ಕ್ಲೇಮ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು SC ST ಕ್ಯಾಟಗರಿ 1 ಯಾರಾದರೂ ಆಗಿದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ವ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ, RD ನಂಬರ್ನ ಹಾಕಬೇಕಾಗುತ್ತೆ. ಸೊ ನೀವು GM ಅಂತ ಇದ್ದರೆ ಐ ವಾಂಟ್ ಟು ಕ್ಲೈಮ್ ಜನರಲ್ ಮೆರಿಟ್ ಅಂತ ನೀವು ಕೊಡ್ಬೋದು. ಇಲ್ಲಾಂದರೆ SC ST ಕ್ಯಾಟಗರಿ 1 2A 2B 3A 3B ಇದ್ದರೆ ಐ ವಾಂಟ್ ಕ್ಲೈಮ್ ಅ ಕ್ಯಾಟಗರಿ ಅಂತ ಇಲ್ಲಿ ಟಿಕ್ ಮಾಡಿ. ಇಲ್ಲಿ ನಿಮ್ಮ RD ನಂಬರ್ನ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಅದನ್ನು ಟಿಕ್ ಮಾಡಿದಾಗ ಇಲ್ಲಿ RD ನಂಬರ್ನ ಎಂಟರ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. RD ನಂಬರ್ ಎಂಟರ್ ಮಾಡಿ ಚೆಕ್ RD ನಂಬರ್ ಅಂತ ಕೊಟ್ಟರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನೇನು ಡೀಟೇಲ್ಸ್ ಇದೆ ಎಲ್ಲವೂ ಕೂಡ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ, SC ST ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ, ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೂ ಕೂಡ. ಹಾಗೂ ಈ 2A 2B 3A ಸ್ಟೂಡೆಂಟ್ಸ್ಗೆ ಎಲ್ಲವೂ ಕೂಡ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಪೇಜಲ್ಲಿರುತ್ತೆ, ಅದೇ ನಂಬರ್ನ ಎಂಟ್ರ್ ಮಾಡಿದರೆ ನಡೆಯುತ್ತೆ, ಇಲ್ಲಾಂದರೆ ಓಕೆ. ಸೊ ಇಲ್ಲಿ ನಿಮ್ಮ RD ನಂಬರ್ನ ಎಂಟ್ರ್ ಮಾಡಿ. ಮತ್ತು ಇನ್ನೊಂದು ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 ಲ್ಯಾಕ್ ಅಂತ ಕಡಿಮೆ ಇರಬೇಕು, ಅದು ಇಲ್ಲಿ ಕೊಟ್ಟಿದ್ದಾರೆ. ಮೋರ್ ದೆನ್ ಲ್ಯಾಕ್ ಇದ್ದರೆ ನೀವು SNQ ಕೋಟ್ ಆಗಿರೋ ಅಥವಾ ರಿಸರ್ವೇಷನ್ಗೆ ಎಲಿಜಿಬಲ್ ಇರಲ್ಲ. ಇಲ್ಲಿ RD ನಂಬರ್ನ ಎಂಟ್ರ್ ಮಾಡಿ, ಚೆಕ್ RD ನಂಬರ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈಗ ಕಲ್ಯಾಣ ಕರ್ನಾಟಕದವ್ರಿಗೆ 371J ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ RD ನಂಬರ್ನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಹೌದು ಅಂತ ಕೊಟ್ಟರೆ ನಿಮಗೂ ಕೂಡ RD ನಂಬರ್ನ ಎಂಟ್ರ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಅಲ್ಲಿ RD ನಂಬರ್ನ ಎಂಟ್ರ್ ಮಾಡಿ. ಇಲ್ಲಾಂದರೆ ಐ ವಿಲ್ ನಾಟ್ ಕ್ಲೈಮ್ HK 371J ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲೇಮ ರೂರಲ್ ಕೋಟಾ ಅಂದರೆ 1 ರಿಂದ 10ನೇ ತರಗತಿವರೆಗೆ ನೀವು ಹಳ್ಳಿಗಳಲ್ಲಿ ಕಲ್ತಿದ್ರೆ ರೂರಲ್ ಕೋಟಾಗೆ ಎಲಿಜಿಬಲ್ ಇರ್ತೀರ. ಸೊ ಇಲ್ಲಿ ಹೌದು ಅಂತ ಕೊಟ್ಟು ನೀವು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಐ ವಿಲ್ ನಾಟ್ ಕ್ಲೈಮ್ ರೂರಲ್ ಕೋಟಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ಲೇಮ್ ಕನ್ನಡ ಕೋಟಾ, ಕನ್ನಡ ಮೀಡಿಯಂ ಯಾರು ಕಲ್ತಿರ್ತೀರ 1ನೇ ತರಗತಿಯಿಂದ 10ನೇ ತರಗತಿವರೆಗೂ 10 ವರ್ಷ ನೀವು ಕನ್ನಡದಲ್ಲಿ ಕಲ್ತಿದ್ರೆ ಅವಾಗ ನಿಮಗೆ ಇದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ಆವಾಗ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಾಂದರೆ ಐ ವಿಲ್ ನಾಟ್ ಕ್ಲೈಮ್ ಕನ್ನಡ ಕೋಟಾ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಸ್ಟೂಡೆಂಟ್ಸ್ ಅವ್ರ ಮಕ್ಕಳಾಗಿದ್ದರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಸೇವ್ JK ಕ್ಲೈಮ್ ಅಂತ ನೀವು ಸೇವ್ ಮಾಡಬೇಕಾಗುತ್ತೆ. ರಿಸರ್ವೇಷನ್ ಕ್ಲೈಮ್ ಫಾರ್ ಮೆಡಿಕಲ್ ಆರ್ ಡೆಂಟಲ್ಗೆ ಯಾರಾದರೂ ಕ್ಲೈಮ್ ಮಾಡ್ತಾ ಇದ್ದರೆ ಅದು ಮೈನಾರಿಟಿ ಏನು ಬರುತ್ತೆ ಅವರು ಹೌದು ಅಂತ ಕೊಟ್ಟು ಸೇವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಇದು ಕೂಡ ಮೆಡಿಕಲ್ಗೆ, ಇಲ್ಲಿಯೂ ಕೂಡ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಯಾರು ಮೆಡಿಕಲಲ್ಲಿ ಅಪ್ಲೈ ಮಾಡ್ತಾರೆ, ಡೆಂಟಲ್ ಆಗಿರ್ಬೋದು, ನರ್ಸಿಂಗ್ಗೆ, ಅಲ್ಲಿ ಏನಾದರೂ ನೀಟಿಂದ ಕೂಡ ನಿಮ್ಮ ಡೇಟಾನ ಫೆಚ್ ಮಾಡ್ತಾರೆ, ಆವಾಗ ನೀವೇನಾದರೂ ಕ್ಲೈಮ್ ಮಾಡಬೇಕಂದ್ರೆ ಇವಾಗಲೇ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಈ ರಿಸರ್ವೇಷನ್ಸ್ ಏನೇನಿದೆ ಮೆಡಿಕಲ್ದು, ಇದ್ರ ಬಗ್ಗೆ KE ಅವರೇ
ಆಫೀಷಿಯಲ್ ಆಗಿ ಒಂದು ವಿಡಿಯೋ ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೀನಿ. ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಅದನ್ನು ನೋಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಇಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಎಲ್ಲವೂ ಕೂಡ ಟಿಕ್ ಮಾಡಿಬಿಟ್ಟು ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅದು ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಬಟನ್ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಅಂತ ಬರುತ್ತೆ. ಸ್ಪೆಷಲ್ ಕ್ಯಾಟಗರಿ ಅಂದರೆ ಸ್ಪೋರ್ಟ್ಸ್ ಕೋಟ ಆಗಿರ್ಬೋದು, ಎಕ್ಸ್ ಡಿಫೆನ್ಸ್, ಸರ್ವಿಸ್ ಮ್ಯಾನ್, ಸ್ಕೌಟ್ಸ್ ಗೈಡ್ಸ್ ಆಗಿರ್ಬೋದು, ಈ ರೀತಿ ಸ್ಪೆಷಲ್ ಕ್ಯಾಟಗರಿ ಇರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದು ಸ್ಪೋರ್ಟ್ಸ್ ಕೋಟ ಆಗಿರ್ಬೋದು, ಯಾವುದು ಇರುತ್ತೆ ಆ ಕೋಟನ ಸೆಲೆಕ್ಟ್ ಮಾಡಿ ಅದ್ರ ಪ್ರಕಾರ ನೀವು ಮುಂದೆ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ. ಅದಾದಮೇಲೆ ಕೊಟ್ಟ ತಕ್ಷಣ ಅದ್ರದ್ದೇನು ಫೋಟೋ ಇರುತ್ತೆ ಅದು ಫೋಟೋ ಬೇಕಾದ್ರೆ ನೀವು ಸಬ್ಮಿಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ನೋ ಅಂತ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಸ್ಪೆಷಲ್ ಕ್ಯಾಟಗರಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಟನ್ ಬರುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು NRI ಸ್ಟೂಡೆಂಟ್ಸ್ಗೆ ಮಾತ್ರ ಇರುತ್ತೆ. NRI ಸ್ಟೂಡೆಂಟ್ಸ್ ಏನಾದರೂ ಅಪ್ಲೈ ಮಾಡ್ತಾ ಇದ್ದರೆ ನೀವು ಹೌದು ಅಂತ ಕೊಡಿ, ಇಲ್ಲಾಂದರೆ ನಾರ್ಮಲ್ ಏನಿರ್ತಾರೆ ಅವರು ನೋ ಅಂತ ಕೊಟ್ಟು ಮುಂದೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಯಾವುವು ಅಂದರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು ಹಾಗೂ ನಿಮ್ಮ ಸಿಗ್ನೇಚರ್ನ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡೂ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಟ್ಟರೆ ಈ ರೀತಿ ಅಪ್ಲೋಡ್ ಆದದ್ದು ನಿಮಗೆ ಡಾಕ್ಯುಮೆಂಟ್ಸ್ ಇಲ್ಲಿ ಬರುತ್ತೆ ನೋಡಿ, ಈ ರೀತಿ ಶೋ ಆಗುತ್ತೆ. ಇದು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ಅದಾದಮೇಲೆ ನಿಮಗೆ ಕೆಳಗಡೆ ಮತ್ತೆ ನೆಕ್ಸ್ಟ್ ಬಟನ್ ಬರುತ್ತೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನೀವು ಡೈರೆಕ್ಟ್ ಕೋರ್ಸ್ ಡೀಟೇಲ್ಸ್ಗೆ ಬರ್ತೀರಾ. ಕೋರ್ಸ್ ಡೀಟೇಲ್ಸಲ್ಲಿ ನೀವು ಇದನ್ನು ಈ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಮುಂದೆ ನಿಮಗೆ ಯಾವಾಗ ರಿಸಲ್ಟ್ ನಿಮಗೆ ಹೋಲ್ಡ್ ಆಗುತ್ತಲ್ವ ಆವಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವಾಗಲೇ ಸರಿಯಾಗಿ ನೋಡ್ಕೊಳ್ಳಿ. ನೀವೇನಾದರೂ ಓನ್ಲಿ ಇಂಜಿನಿಯರಿಂಗಲ್ಲಿ ಮಾತ್ರ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆಂದರೆ ನೀವು PCM ಎಕ್ಸಾಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. PCM ಎಕ್ಸಾಮ್ ಬರೀರಿ. ಯಾರು ಬಯೋ ತೊಗೊಂಡಿರಲ್ಲ, CS ತೊಗೊಂಡಿರ್ತಾರಲ್ವ ಅವರು PCM ಮಾತ್ರ ಬರೀತಾರೆ. ಇಲ್ಲಾಂದರೆ ನೀವೇನಾದರೂ ಬಯಾಲಜಿ ತೊಗೊಂಡ್ರೆ ನಾನು PCB ಮಾತ್ರ ಬರಿತೀನಿ ಅಂದರೆ ಇಲ್ಲಿ ಎಲಿಜಿಬಲ್ ಕೋರ್ಸಸ್ ಯಾವುವು ಅಂದರೆ ನರ್ಸಿಂಗು, ವೆಟರ್ನರಿ, ಯೋಗ, ನ್ಯಾಚುರೋಪತಿ ಅಥವಾ ಎನಿಮಲ್ ಹಸ್ಬೆಂಡ್ರಿ. ಸೊ ಇಲ್ಲಿ ಎಲಿಜಿಬಲ್ ಇರ್ತಾರೆ ನೀವೇನಾದರೂ PCB ಎಕ್ಸಾಮ್ ಮಾತ್ರ ಬರೆದ್ರೆ. ಇಲ್ಲಾಂದರೆ ನಾನು PCMB ಬರಿತೀನಿ ಅಂದರೆ PCMB ಬರೆದ್ರೆ ನೀವು ಎಲ್ಲ ಕೋರ್ಸಸ್ಗೆ ಎಲಿಜಿಬಲ್ ಇರ್ತೀರ. ಸೊ ಅದಕ್ಕೆ ಏನಾದರೂ ಆಗಲಿ PCMB ಎಕ್ಸಾಮ್ನ ಬರೀರಿ. ಮುಂದೆ ನಿಮಗೆ ಮಾರ್ಕ್ಸ್ನ ಸೆಲೆಕ್ಟ್ ಮಾಡುವಾಗ ಅವುಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ನೀವು ಇವನು 4 ಸಬ್ಜೆಕ್ಟ್ ಬರೆದಿದ್ದಾನೆ, 4 ಸಬ್ಜೆಕ್ಟ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡೋಣ ಅಂತ ಹಂಗೆ ಮಾಡಲ್ಲ. ಏನಾದರೂ ಈಗ PCB ವೆಟರ್ನರಿಯಲ್ಲಿ ನಿಮಗೆ ಸೀಟ್ ಕೊಡಬೇಕಂದ್ರೆ ನಿಮ್ಮ PCB ಮಾತ್ರ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ನ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ನೀವು PCMB ಎಕ್ಸಾಮ್ನ ಬರೀರಿ, ಎಲ್ಲ ಕೋರ್ಸಸ್ಗೆ ನೀವು ಎಲಿಜಿಬಲ್ ಇರ್ತೀರ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಡಬೇಕಾಗುತ್ತೆ. ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ಮೇಲೆ ನಿಮಗೆ ಶೋ ಆಗುತ್ತೆ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಡಬೇಕು. ಅಪ್ಲೈ ಅಂತ ಕೊಟ್ಟ ತಕ್ಷಣ ನಿಮ್ಮ ಕೋರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಓಕೆ ಕೊಟ್ಟು ನೆಕ್ಸ್ಟ್ ನೀವು ಇಲ್ಲಿ ನಿಮಗೆ ತೋರಿಸುತ್ತೆ ಸೆಲೆಕ್ಟೆಡ್ ಕೋರ್ಸಸ್ ಲಿಸ್ಟ್, ಯಾವ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿದಾರೆ ಅಂತ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಕೋರ್ಸ್ ಸೆಲೆಕ್ಟ್ ಆಗಿದೆ, 3ನೇ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿದಾರಂತ, 3ನೇ ಕೋರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿದಾರಂತ ಬಂತು. ಓಕೆ, ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಪ್ರಯಾರಿಟಿ 1, ಪ್ರಯಾರಿಟಿ 2 ಅಂತ ಕೊಡಬೇಕಾಗುತ್ತೆ. ಒಂದು ವೇಳೆ ಪ್ರಯಾರಿಟಿ 1ಅಲ್ಲಿ ನಿಮಗೇನಾದರೂ ಎಕ್ಸಾಮ್ ಸೆಂಟರ್ ಅವರು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಪ್ರಯಾರಿಟಿ 2 ಅಲ್ಲಿ ಯಾವ ಜಿಲ್ಲೆ ಕೊಟ್ಟಿರ್ತಾರೋ, ಯಾವ ನಿಮ್ಮ ಊರು ಕೊಟ್ಟಿರ್ತಾರೋ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಾನು 2 ಸೆಲೆಕ್ಟ್ ಮಾಡಿದ್ದೀನಿ. ಸೇವ್ ಎಕ್ಸಾಮ್ ಡೀಟೇಲ್ಸ್ ಅಂತ ಅಥವಾ ಎಕ್ಸಾಮ್ ಸೆಂಟರ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿ. ಅದಾದ ತಕ್ಷಣ ಎಕ್ಸಾಮ್ ಸೆಂಟರ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಅಗ್ರಿಕೋಟಾ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಯಾರು ನಿಮ್ಮ ಅಜ್ಜ ಅಥವಾ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಲ್ಯಾಂಡ್ ಇದೆ ಅಥವಾ ಹೊಲ ಗದ್ದೆ ಏನಾದರೂ ಇದ್ದರೆ ನೀವು ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದನ್ನು ಬರಲಿಕ್ಕೆ ಎಲಿಜಿಬಲ್ ಇರ್ತೀರ. ಅದ್ರ ಬಗ್ಗೆ ನಿಮಗೆ ಮುಂದೆ ವೀಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಸೊ ನೀವೇನಾದರೂ ಎಲಿಜಿಬಲ್ ಇದ್ದರೆ ಎಸ್ ಅಂತ ಕೊಟ್ಟು ಇಲ್ಲಿ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವುದಿರುತ್ತೆ, ನಿಮ್ಮ ಊರಿನ ನಿಯರ್ ಯಾವುದು ಜಿಲ್ಲೆಯಲ್ಲಿ ಕೊಟ್ಟಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ಸ್ ಅಂತ ಕೊಡಿ. ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಪೇಮೆಂಟ್ ಡೀಟೇಲ್ಸ್ಗೆ ಬರ್ತೀರಾ. ಪೇಮೆಂಟ್ ಡೀಟೇಲ್ಸಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮ್ಮ ಕ್ಯಾಸ್ಟ್ ಆಧಾರದ ಮೇಲೆ ನಿಮಗೆ ಅಮೌಂಟ್ನ ಸೆಲೆಕ್ಟ್ ಮಾಡಿರ್ತಾರೆ. SC ST ಕ್ಯಾಟಗರಿಯವರಿಗೆ ಬೇರೆ ಇರುತ್ತೆ, ಹಾಗೂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು 2A 2B ಈ ಸ್ಟೂಡೆಂಟ್ಸ್ಗೆ ಬೇರೆ ಇರುತ್ತೆ. ಸೊ ಅದಕ್ಕೆ ನೀವು 600 ರೂಪಾಯಿ ಸೆಲೆಕ್ಟ್, ಇಲ್ಲಿ 600 ರೂಪಾಯಿ ಬಂದಿದೆ, 600 ರೂಪಾಯಿ ಕ್ಲಿಕ್ ಟು ಮೇಕ್ ಅ ಪೇಮೆಂಟ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವು ಚಾರ್ಜಸ್ ಇದೆ, ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ತಾರೆ, ಕನ್ವೀನಿಯನ್ಸ್ ಚಾರ್ಜಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಾದ ಮೇಲೆ ಪೇಮೆಂಟ್ ಡೀಟೇಲ್ಸ್ಗೆ ಬರ್ತಾರೆ. ಇಲ್ಲಿ ನೀವು ನಿಮ್ಮ ಪೇಮೆಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಪೇಮೆಂಟ್ ಕಂಟಿನ್ಯೂ ಅಂತ ಕೊಟ್ಟು ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ನಿಮ್ಮ ಡ್ಯಾಶ್ಬೋರ್ಡ್ಗೆ ಬರ್ತೀರಾ. ಅಲ್ಲಿ
ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಂತ ಲಾಸ್ಟಲ್ಲಿ ಇರುತ್ತಲ್ವ, ಅಪ್ಲಿಕೇಶನ್ನ ನೀವು ಪ್ರಿಂಟ್ ಮಾಡಬೇಕಾಗುತ್ತೆ. ಮತ್ತೊಂದು ಮಹತ್ವವಾದ ಒಂದು ನೋಟಿಫಿಕೇಶನ್ ಬಂದಿದೆ KEಯಿಂದ. ಏನಂದರೆ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ಡೌನ್ಲೋಡ್ ಮಾಡಲಿಕ್ಕೆ ಬರಲ್ಲ. ಓನ್ಲಿ ಯಾರು ರಿಸರ್ವೇಷನ್ನ ಕ್ಲೈಮ್ ಮಾಡಿರಲ್ಲ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅಂತ ಟಿಕ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಡೌನ್ಲೋಡ್ ಲಿಂಕ್ ಬರುತ್ತೆ. ನೀವೇನಾದರೂ ಕನ್ನಡ ಮೀಡಿಯಂ, ರೂರಲ್ ಕೋಟಾ ಯಾವುದಾದ್ರೂ ರಿಸರ್ವೇಷನ್ಗೆ ಅಪ್ಲೈ ಮಾಡಿದರೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ಅಲ್ಲಿ ನೀವು ಅವರು ಕೇಳುವಂಥ ಡಾಕ್ಯುಮೆಂಟ್ಸ್ ಯಾವುದು ನೀವು ಕ್ಲಾಸ್ಗೆ ಅಪ್ಲೈ ಮಾಡಿರ್ತಾರಲ್ಲ ಆ ಕ್ಲಾಸಸ್ದ ಡಾಕ್ಯುಮೆಂಟ್ನಲ್ಲಿ ಸಬ್ಮಿಟ್ ಮಾಡಿ ಅಲ್ಲಿ ಅವರು ಅಪ್ರೂವ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ಡೌನ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಇದು ಗಮನದಲ್ಲಿ ಇರಲಿ. ಯಾಕಂದರೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬರಲಿಲ್ಲ ಅಂದರೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಬರ್ತಾಯಿಲ್ಲ, ನಾನು ಏನಾದರೂ ಅಪ್ಲಿಕೇಶನ್ ರಾಂಗ್ ಫಿಲ್ ಮಾಡಿದ್ನಾ ಅಥವಾ ಆ ರೀತಿ ಡೌಟ್ಸ್ ಬರುತ್ತೆ. ಸೊ ಅವರೇ ಹೇಳಿದರೆ ಆ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅವರು KE ಅವರೇ ಆಫೀಷಿಯಲಾಗಿ ಕೊಟ್ಟಿದ್ದಾರೆ. ಆ ವಿಡಿಯೋ ನೋಡಿ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದು ಮರಿಬೇಡಿ. ನಿಮ್ಮ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಅಲ್ಲೂ ಕೂಡ ನಾವು ಎಲ್ಲ ಸಾಲ್ವ್ ಮಾಡ್ತೀನಿ. ಮತ್ತೊಂದು, ನೀವು ಅಪ್ಲಿಕೇಶನ್ನ ಏನಾದರೂ ರಾಂಗ್ ಆಗಿ ಫಿಲ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಕಂಪ್ಲೀಟ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಎಡಿಟ್ ಮಾಡ್ಕೋಬೋದು. ಅಲ್ಲಿ ಡ್ಯಾಶ್ಬೋರ್ಡಲ್ಲಿ ಬಂದರೆ ನಿಮಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಆ ಪೋರ್ಷನ್ಗೆ ಹೋಗಿ ನೀವು ಎಡಿಟ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಿಮಗೆ ರಿಪ್ಲೈ ಮಾಡ್ತೀನಿ. ನಮ್ಮ ಗ್ರೂಪ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.